ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಆ್ಯಕ್ಚುಲಿ ದಿಸ್ ಬ್ಲಾಗ್ ಇಸ್ ಅಬೌಟ್ ಫಸ್ಟ್ ಟೈಮ್ ನಾನು ಮತ್ತು ಅಕ್ಕ ಮಾಡಲಿಂಗ್ ಮಾಡಿದ್ದು. ರಿಯಲಿ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಬಟ್ ಫಸ್ಟ್ ಟೈಮ್ ಮಾಡಿದ್ರಿಂದ ಸಖತ್ ನರ್ವಸ್ ಆಗಿದೆ. ಬಿಕಾಸ್ ನಾನು ಸ್ಟೇಜ್ ಮೇಲೆಲ್ಲ ರಾಂಪ್ ವಾಕ್ ಮಾಡೋದು ಇನ್ ಫ್ರಂಟ್ ಆಫ್ ಟೂ ಮೆನಿ ಪೀಪಲ್ಸ್. ಇಟ್ಸ್ ಆ್ಯಕ್ಚುಲಿ ಯಾವಾಗಲೂ ನಾನು ಮಾಡೇ ಇಲ್ಲ, ಬೇರೆ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಇಟ್ ವಾಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಡೈಲಿ ಬೇಸಿಸ್ ಯಾರ್ಯಾರು ಮಾಡ್ತಾರೆ ಅವ್ರಿಗೊಂದು ದೊಡ್ಡ ಏನು ಹೇಳ್ತಾರೆ ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಇಟ್ಸ್ ನಾಟ್ ಈಸಿ ಅಟ್ ಆಲ್ ಗೈಸ್. ತುಂಬ ಕಷ್ಟ ಇರುತ್ತೆ. ಬೆಳಗಿಂದ ರೆಡಿ ಆಗಬೇಕು, ಮೇಕಪ್ ಮಾಡಿಸ್ಕೋಬೇಕು, ಏನೋ ಟ್ರಯಲ್ ಮಾಡಬೇಕು, ಮತ್ತು ಹೋಲ್ ಡೇ ಆ ಸ್ಮೈಲ್ನ, ಹ್ಯಾಪಿನೆಸ್ನ ನಮ್ಮ ಮುಖದಲ್ಲಿ ಹಾಗೆ ಇಟ್ಕೊಂಡಿರಬೇಕು. ಇದು ಈಸಿ ಆಗಿರಲಿಲ್ಲ ನನಗೂ. ವರ್ಕಿಂಗ್ ಅವರಿಗಂತೂ ಇನ್ನೂ ವರ್ಕು ಮತ್ತು ಇದು ಎರಡೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಡೈಲಿ ಯಾರ್ಯಾರು ಮಾಡ್ಲಿಂಗ್ ಮಾಡೋದಕ್ಕೆ ಹೋಗ್ತಿದ್ದೀರಾ ನಿಜವಾಗ್ಲೂ ಅವರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ದ ಫಸ್ಟು ಏನೋ ಫಸ್ಟ್ ಟೈಮ್ ಅವರು ಸೈಲೆನ್ಸ್ ಸ್ಟಿಕ್ ಅವರು ಮಾಡಿದ್ದು. ಲೈಕ್ ಏನಿದು ಡೇ ಅಂತಲೇ ಮರ್ತೋಗ್ಬಿಡ್ತು ಸಡನ್ನಾಗಿ. ಎನಿವೇ ಇಟ್ಸ್ ಫೈನ್. ಬಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಮೈ ಎಲ್ಲ ಸಿಸ್ಟರ್. ಇಫ್ ಇನ್ ಕೇಸ್ ಇನ್ ಫ್ಯೂಚರ್ ಇಫ್ ಎನಿವನ್ ನೀಡ್ ಮಾಡಲಿಂಗ್ ಡೂ ಕಾಲ್ ಮೀ.